ಕೊಂಡಿದ್ದು ಸೀತಾರಾಮಯ್ಯ ಅವ್ರ ಹತ್ರ. ಎಷ್ಟು ಇಸ್ವಿ? ಅದು ಒಂದು 72ರಲ್ಲಿ ಕೊಂಡ್ಕೊಂಡಿದೆ. ಒಂದು 50-60 ವರ್ಷದಿಂದ ಪೊಸಿಷನ್ ನಾವೇ ಇದ್ದೀವಿ. ಇವನು ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾನೆ ರಾಕೇಶು. ಸೀತಾರಾಮಯ್ಯ ಅವ್ರ ಹತ್ರ ನಾವು ಹೋಗಿದ್ವಿ. ಸರ್ ಹಿಂಗ್ ಮಾಡ್ತಾ ಇದ್ದಾನೆ ಅಂದಿದ್ದ. ನೋಡಪ್ಪ ಅಳತೆ ಮಾಡಿಸ್ರಿ, ಜಾಗ ಎಕ್ಸಸ್ ಇದ್ರೆ ಬಿಡ್ರಿ, ಜಾಗ ಏನಾನ ಕರೆಕ್ಟ್ ಆಗಿದ್ರೆ ನೀವೇನು ಬಿಡಬೇಡ್ರಿ ಅಂತ ಅವ್ರು ಹೇಳಿರು. ಇವನು ಬಂದು ತೊಂದರೆ ಕೊಡ್ತಾನೆ ನಮಗೆ. ನಾವು AC ಹಾಕೊಂಡಿದ್ವಿ. AC ಅಲ್ಲಿ ನಮ್ಗೆ ಆದೇಶ ಆಗಿದೆ. ಅದ್ರನ್ನು ಕೊಟ್ಟರು ಅವ್ನು ಇದ್ದಿಲ್ಲ. ADL ಹಾಕೊಂಡಿದ್ದೀವಿ. ADL ನಮ್ಮ ಪರವಾಗಿ ಆಗಿದೆ. ಎಲ್ಲಾದು ಪೇಪರು ನಮ್ಮ ಕಡೆನೇ ಇದೆ. ಅವನು ಬಂದು ನಮಗೆ ತೊಂದರೆ ಕೊಡ್ತಾನೆ. ನಮ್ಮ ತಾಲೂಕ್ನವ್ರಿಗೆ ಇರೋ ಜನ ಯಾರನ್ನೂ ಕರೆದಿಲ್ಲ. ಅವನು ಎಲ್ಲ ರೋಡ್ಗಳನ್ನ ಕರೆದ್ಬಿಟ್ಟು ಏಕಾಏಕಿ ತೊಂದರೆ ಕೊಡ್ತಾನೆ. ನೋಡಿ, ರಾತ್ರಿ ಬಂದು CC ಕ್ಯಾಮ್ರಾ ಕಿತ್ತಾನೆ. ಎಲ್ಲ ಬಂದು ಒಂದು 100 ಜನ ಗುಂಡಾಗಳನ್ನ ಕರೆದು ಇದು ಮಾಡ್ಯಾನೆ. ಸೀತಾರಾಮಯ್ಯನ ತಂಗಿಗೆ ಇದ್ರ ಮೇಲೆ ಪವರ್ ಇಲ್ಲ. ಆ ಅಮ್ಮ ಅವಾಗ ಮೈನಾರು, ಇವಾಗ ಹುಡುಗಿಗೆ ಏನು ಪವರ್ ಇದೆ? ನಮಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ರಾಕೇಶ್ ನನಗೆ ಅವ್ರ ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ ಸೀತಾರಾಮಯ್ಯವರು. ನಾನ್ ಪೊಸಿಷನ್ ಬಿಡಲ್ಲ ಅಂತ ಅವನ್ ಹೇಳ್ತಾನೆ. ಪೊಸಿಷನ್ ಬಿಡಕ್ಕೆ ಜಯಲಕ್ಷ್ಮಿಗೆ ಇವಾಗ ಏನ್ ಅಧಿಕಾರ ಇದೆ? ಒಂದ್ಕಿತ ಮಾಡ್ಕೊಟ್ಮೇಲೆ ಸೀತಾರಾಮಯ್ಯನವರು ಅವ್ರ ಹಕ್ಕು ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರೋದ್ರಿಗೆ ತಿರುಗಿ ಮಾಡ್ಕೊಡಕ್ಕೆ ಹೆಂಗ್ ಬರ್ತದೆ? ಇದು ಫ್ರಾಡ್ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳ್ಕೊಳೋದು. 25 ಗುಂಟೆಗೆ ಮಾತ್ರ ನಮ್ಗೆ ಒಂದು ಎಕರೆ 26 ಗುಂಟೆ ಖಾತೆ ಆಗ್ಬೇಕು. 25 ಗುಂಟೆ ಇವ್ರು ಪಾಣಿಯಲ್ಲಿ ಇರೋದಕ್ಕೆ ಈ ತರ ಕೆಲಸ ಕೊಡ್ತಾ ಇದ್ದಾರೆ. ಸೀತಾರಾಮಯ್ಯನವರು ಏನ್ ಹೇಳಿದಾರೆ ಅಂದ್ರೆ, ನಿನ್ನೆ ಒಂದು ವಾರ ಬಿಟ್ಕೊಂಡ್ ಬರ್ತೀನಿ ಬಗೆಹರ್ಸನ ಅಂತ ಹೇಳ್ಯವ್ರೆ. ಅಲ್ಗೂ ನೀವು ಕೇಳ್ದ ದೌರ್ಜನ್ಯದಿಂದ ರಾತ್ರಿ 1 ಗಂಟೆಗೆ ಬಂದಾನೆ ಸರ್. 1 ಗಂಟೆಗೆ ಬಂದು ದೌರ್ಜನ್ಯ ಮಾಡಿ ಈ ಕೆಲಸ ಕೊಟ್ಟಿದ್ದಾನೆ. ನೋಡ್ರಿ, ಏಕಾಏಕಿ ಬಂದು ಸೆಡ್ ಎಲ್ಲ ಹೊಡೆದಾಕಿದ್ದಾನೆ. ಅವನಿಗೆ ಕೋರ್ಟ್ ನಮ್ಗೆ ಆರ್ಡರ್ ಕೊಟ್ಟಿದೆ, ಸ್ಟೇ ಇದೆ, ಯಾರು ಬರಂಗಿಲ್ಲ ಅಂತ. ಆ ಸ್ಟೇನು ಇದು ಮಾಡ್ಕೊಂಡು ಪೊಲೀಸ್ನವ್ರನ್ನ ಒಳಗಡೆ ಹಾಕೊಂಡು ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಮಗೆ ಪೊಲೀಸ್ನವ್ರು ಇದುವರೆಗೂ ರಕ್ಷಣೆ ಕೊಟ್ಟಿಲ್ಲ. ನಾವು SP ಹೋಗಿದ್ಕ ಇವತ್ತು ಪೊಲೀಸ್ನವ್ರು ಇಲ್ಲಿ ಬಂದಿರೋದು. ಇವತ್ತು ಸುಮಾರು ಇದು 1 ತಿಂಗಳಿಂದ ನಡೀತಾ ಇದೆ ಗಲಾಟೆ. ಇವತ್ತು ಪೊಲೀಸ್ನವ್ರು ಇಲ್ಲಿ ಬಂದಿದ್ದಾರೆ. ನಾವು SP ಹತ್ರ ಹೋಗಿರೋದಕ್ಕೆ. ನಾವು ಹೋದ್ರೆ ಕಂಪ್ಲೇಂಟ್ ತಗೊಳಕ್ ಬರಲ್ಲ, ಪಾಣಿದಾರಲ್ಲ ನೀವು, ನಮ್ಗೇನ್ ಸೇಲ್ ಡಿಡಿ ಇಲ್ವಾ? ಅಲ್ಲ, ಅವನೇನ್ ಪಾಣಿದಾರ? ಅವನು ಅವ್ನಿಗೇನೈತೆ ಹಕ್ಕು? ಪಾಣಿದಾರು ಬರ್ಬೇಕು ಇಲ್ಲಿಗೆ. ಇವನ್ ಅವನು ಇದು ಮಾಡಿಸ್ಕೊಂಡು GP ಮಾಡಿಸ್ಕೊಂಡವನೆ. ನಮಗೆ ಸೇಲ್ ಡೇಟ್ ಇದೆ, ಅವ್ನಿಗೇನ್ ಪವರ್ ಇದೆ? ನಾವು 70 ವರ್ಷದಿಂದ ನಾವು ಪೊಸಿಷನ್ ಆಗಿರೋರಿಗೆ ಅಕ್ಕಿಲ್ವಂತೆ. ಪೊಲೀಸ್ನವ್ರು ಹೇಳೋದು, ನಿಮ್ಗೆ ಏನ್ ಅಕ್ಕಿದೆ, ನೀವ್ ಆಚೆ ಹೋಗ್ರಿ ಅಂತ ಈ ತರ ದೌರ್ಜನ್ಯ ಮಾಡ್ತಾರೆ. ಆ ಸೀತಾರಾಮ ಅವ್ರು ಬಂದ್ರೆ ಬಗೆಹರಿತದೆ. ಅವರೇ ಬರ್ಬೇಕು, ಅವರೇ ಬಗೆಹರಿಸ್ಬೇಕು. ನಾವು ಹೇಳಿದ್ದೀವಿ, ಬರ್ತೀವಿ ಸರ್ ಅಂತ ಹೇಳಿದ್ದಾರೆ. ಅವರು 7ನೇ ತಾರೀಕು ಶೂಟಿಂಗ್ ಐತಂತೆ. 7ನೇ ತಾರೀಕುವರೆಗೂ ನಮ್ಗೆ ಫ್ರೀ ಇಲ್ಲ. 7ನೇ ತಾರೀಕು ಆದ್ಮೇಲೆ ಬರ್ತೀನಿ ಅಂತ ನಿನ್ನೆ ಫೋನ್ ಮಾಡಿ ಮಾತಾಡಿದ್ದಾರೆ. ಇಲ್ಲಿಗೆ ಬರ್ತೀನಿ, ನಾನೇ ಬಗೆಹರಿಸ್ತೀನಿ ಅಂತ ಹೇಳಿವ್ರೆ. ಅವನು ಕೇಳ್ತಾ ಇಲ್ಲ. ಇವ್ರನ್ನೆಲ್ಲ ಕರ್ಕೊಂಬರೋದು. ನೋಡ್ರಿ, ಇಲ್ಲಿ ಬಂದಿರೋರು, ಅಲ್ಲಿ ಒಳಗಡೆ ಇರೋ ಜನ ಎಲ್ಲ ನಮ್ಮ ತಾಲೂಕ್ನವ್ರು ಒಬ್ರು ಇಲ್ಲ. ದೇವನಹಳ್ಳಿಯವರು, ಆಚೆಯವ್ರೆ, ಎಲ್ಲ ರೌಡಿಗಳೇ ಬಂದಿರೋದು. ಇಲ್ಲಿ ಕಾರಲ್ಲಿ ಲಾಂಗು ಎಲ್ಲ ತಂದಿದ್ದಾರೆ ಅವರು. ನಮಗೆ ಭಯ ಸರ್. ಅವರು ಏನು ಗಾಂಜಾ ಹೊಡೆದಿರ್ತಾರೆ, ಎಣ್ಣೆ ಹೊಡೆದಿರ್ತಾರೆ. ನಾವಿರೋ 4-5 ಜನ ಏನ್ ಮಾಡಿರೋ ಅವರು ನಮಗೆ ಕೇಳಕ್ಕಾಗಲ್ಲ. ಈ ತರ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ. ನೋಡ್ರಿ, ಇನ್ನ ಆ ಕಡೆ ಎಷ್ಟು ಜನ ಇದಾರೆ, ಅಲ್ಲೆಲ್ಲ ಇದಾರೆ. ಎಲ್ಲ ನೋಡಿ, ಅಲ್ಲಿ ದೇವಸ್ಥಾನದ ಹತ್ರ ಇದಾರೆ. ಎಲ್ಲಾನು ಪೋಖ್ರಿ ಹುಡುಗರೇ ಇರೋದು. ಯಾರು ಸಂಸಾರಿ ಮಕ್ಳು ಒಬ್ರು ಇಲ್ವಾ? ಅಲ್ಲ, ಪೊಲೀಸ್ನವ್ರಿಗೆ ನಾವ್ ಹೇಳಿಕ ನೀವು ಹೋಗ್ರಿ, ಅವ್ರು ಹೋಗ್ರಿ ಅಂತ ಹೇಳಿದಾರೆ. ಆಚೆ ಹೋಗ್ರಿ ಅಂತ ಇವತ್ತು ಬಂದಿರೋದು. ಇದು 1 ತಿಂಗಳಿಂದ ನಡೀತಾ ಇರೋದು. ಇವತ್ತು ಬಂದಿದ್ದಾರೆ. ನಾವು SP ಹತ್ರ ಹೋಗಿದ್ಕ ಇವತ್ತು ಬಂದಿರೋದು ಇಲ್ಲಿಗೆ ಪೊಲೀಸ್ನವರು. ನನ್ನ ಹೆಸರು ಜಗದೀಶ್ ಅಂತ ಹೇಳಿ.